ದೇವರುಗಳಲ್ಲಿ ನಾನಾ ತರಹದ ದೇವರಿದ್ದಾರೆ. ಅದರಲ್ಲಿ ಆಲಿಕಾ ದೇವಿಯು ವಿಭಿನ್ನ ಮತ್ತು ವಿಕಾರ ರೂಪದಿಂದ ವಿಚಿತ್ರವಾಗಿದ್ದಳು. ಅವಳ ಸೃಷ್ಟಿ ಯಾತಕ್ಕಾಗಿ ಆಯಿತೆಂದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಅವಳನ್ನು ದೊಡ್ಡ ದೊಡ್ಡ ಪಂಡಿತರು, ಪೂಜಾರಿಗಳು ಊರಿನಿಂದ ಹೊರಗೆ ಇಟ್ಟಿದ್ದರು. ಆದರೆ ಅಲ್ಲಿಂದ ಅವಳನ್ನು ಒಬ್ಬ ಕದ್ದು ಒಂದು ಊರಿನ ಕಾಡಿನಲ್ಲಿ ಮರದ ಕೆಳಗೆ ಇಟ್ಟನು. ಅಲ್ಲಿಂದ ಆ ದೇವಿಯನ್ನು ಆಚರಿಸುತ್ತಾ ಪೂಜಿಸುತ್ತಾ ಬಂದಿದ್ದು ಆಲಿಕರ ಗುರು ಹಿರಿಯರು. ಆದ್ದರಿಂದ ಅವರ ಇಷ್ಟ ಕಷ್ಟಗಳನ್ನು ಈಡೇರಿಸುತ್ತಾ ಬಂದಿದ್ದಳು. ಆಲಿಕಾ ಎಂದರೆ ಆ ದೇವಿಯ ಹೆಸರನ್ನೇ ಅವಳಿಗೆ ಇಟ್ಟಿದ್ದರು. ಮಗಳು ವಿನೋಲ, ತಾಯಿ ಮಗಳು ಇಬ್ಬರೇ ಕಾಲಕ್ರಮೇಣ ನಂಬಿಕೊಂಡು ಬಂದಿದ್ದರು. ಅವರನ್ನು ಕೂಡ ಆ ಊರಿನ ಜನರು ಊರಿನಿಂದ ಆಚೆ ಹಾಕಿದ್ದರು. ಅವರ ಮಗಳು ನೋಡಲು ವಿಚಿತ್ರವಾಗಿದ್ದಳು ಎಂದು ಅವರನ್ನು ನೋಡಿ ಕೇಲಿಯೂ ಮಾಡುತ್ತಿದ್ದರು. ವಿನೋಲಾಳೊಂದಿಗೆ ಆಟವಾಡಲು ಸಹ ಯಾರನ್ನೂ ಬಿಡುತ್ತಿರಲಿಲ್ಲ. ವಿನೋಲ ತುಂಬ ದುಃಖದಿಂದ ತನ್ನ ತಾಯಿ ಬಳಿ ಹೇಳಿದಂತೆ ತನ್ನ ನೋವೆಲ್ಲವನ್ನು ಆಲಿಕಾ ದೇವಿಯ ಬಳಿಯೂ ಹೇಳಿಕೊಳ್ಳುತ್ತಿದ್ದಳು. ಅಮ್ಮ ಹೇಳಿದ್ದ ಆ ಒಂದು ಮಂತ್ರವನ್ನು ಕೂಡ ತನ್ನ ಒಂದು ಪುಸ್ತಕದಲ್ಲಿ ನೋವನ್ನೆಲ್ಲ ಜೊತೆಗೆ ಅದನ್ನು ಬರೆದಿದ್ದಳು. ಆದರೆ ಒಂದು ದಿನ ತುಂಬ ದುಃಖದಿಂದ ನೋವಿನಿಂದ ಅಳುತ್ತಾ ಏನನ್ನೋ ಬೇಡಿದಳು ಗೊತ್ತಿಲ್ಲ. ಏಕೆಂದರೆ ಆಲಿಕಾ ದೇವಿಯ ಬಳಿ ಏನಾದರೂ ಬೇಡಿಕೊಂಡರೆ ನಂತರ ಅವಳ ಮುಖಕ್ಕೆ ಬಟ್ಟೆಯನ್ನು ಮುಚ್ಚಬೇಕು, ಇಲ್ಲವೆಂದರೆ ಮುನಿಸಿಕೊಳ್ಳುತ್ತಾಳೆ. ಆದರೆ ಅವಳು ಮುಚ್ಚಿದ್ದನ್ನು ಕೂಡ ತೆಗೆದುಬಿಡುತ್ತಾಳೆ. ಅಲ್ಲಿಂದ ಆ ಊರಿನಲ್ಲಿ ವಿಚಿತ್ರ ಘಟನೆಗಳು ಶುರುವಾಯಿತು. ಮಕ್ಕಳೆಲ್ಲ ಸಾಯುತ್ತಿದ್ದರು. ಹೇಗೆಂದರೆ ಅವರಿಗೆ ಅದು ಅಭ್ಯಾಸವಾಗುತ್ತಿತ್ತು ಮತ್ತು ಭೂತ, ವರ್ತಮಾನ, ಭವಿಷ್ಯ ಇದೆ ಎಂದು ನಿಶ್ಚಯಿಸಿದ್ದರು. ಇಲ್ಲಿ ಯಾರೋ ಇದ್ದೀರಂತ ಗೊತ್ತು. ನೀವೇ ಆಚೆ ಬಂದರೆ ತುಂಬ ಒಳ್ಳೆಯದು. ನೀನು ಯಾಕೋ ಇಲ್ಲಿ ಬಂದಿದ್ಯಾ? ಇಲ್ಲಿ ಬಂದಿರುತ್ತೆ, ಅದನ್ನು ಹುಲಿ ಅಂದ್ಕೊಂಡಿದ್ದಾನೆ ಅಷ್ಟೇ. ಇಲಿನೋ ಹುಲಿನೋ, ಆದರೆ ಇಲ್ಲಿ ಆಗ್ತಿರೋದನ್ನೆಲ್ಲ ನಿಲ್ಲಿಸ್ತೀನಿ. ನಾವು ಅದಕ್ಕೆ ಬಂದಿರೋದು.
ಆ ವಿನೋಲ ಕತೆ ಎಲ್ಲರಿಗೂ ಗೊತ್ತು. ಅವಳ ಪುಸ್ತಕ ಸಿಕ್ಕಿದ್ರೆ ಇದನ್ನೆಲ್ಲ ನಿಲ್ಲಿಸ್ಬೋದು ಅಂತಲೂ ಗೊತ್ತು. ಆದರೂ ಯಾಕೆ ಯಾರು ಬರ್ತಾ ಇಲ್ಲ? ದೊಡ್ಡವ್ರು ಕೂಡ ಬರ್ತಾ ಇಲ್ಲ. ಹಾಗಾದರೆ ಆ ಬುಕ್ನ ಒಟ್ಟಿಗೆ ಹುಡ್ಕೋಣ, ಆ ಶಾಪನ ಒಟ್ಟಿಗೆ ನಿಲ್ಸೋಣ. ಯಾಕೇನಾಯ್ತು? ಯಾರೋ ಕೊಡ್ದಂಗೆ ಆಯ್ತು ಕಣೋ. ನೀವು ಯಾಕಣ ಯಾವಾಗಲೂ ಏನಾದರೂ ಹುಡುಕ್ತಾ ಇರ್ತೀರಾ? ಹಾಂ, ನಂಗೆ ಹುಚ್ಚು ಕಣೋ, ಅದಕ್ಕೆ. ಯಾಕಣ ಹಾಗೆಲ್ಲ ಹೇಳ್ತೀರಾ? ಏ ಶಿವು, ದೊಡ್ಡವರೆಲ್ಲ ಇದನ್ನ ನಿಲ್ಸಕ್ಕೆ ಬರಲ್ಲ, ಯಾಕೆ ಗೊತ್ತಾ? ಆ ಒಂದು ಕತೆ ನನ್ನ ಕಿವಿಲು ಇನ್ನೂ ಹಾಗೇ ಇದೆ. ನೀನು 3000 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಒಂಟಿಯಾಗಿ ನಿನ್ನ ದೇಹದಿಂದ ರಕ್ತದ ದುರ್ವಾಸನೆ ಹೊರಹೊಮ್ಮುವುದು. ದುರ್ಗಮ ಅರಣ್ಯಗಳು ಮತ್ತು ನಿರ್ಜನ ಬಯಲು ಪ್ರದೇಶಗಳೇ ನಿನ್ನ ವಾಸಸ್ಥಾನವಾಗಲಿದೆ. ಸಕಲ ರೋಗಗಳ ಭಾರವನ್ನು ಹೊತ್ತುಕೊಂಡು ನೀನು ಈ ಭೂಮಿಯ ಮೇಲೆ ಅಲೆಯುವೆ ಎಂದು ಶ್ರೀಕೃಷ್ಣ ಶಾಪವನ್ನು ಕೊಡುತ್ತಾನೆ. ಶಾಪದ ನಂತರದ ದಿನಗಳಲ್ಲಿ ಅಶ್ವತ್ಥಾಮನು ಅಲೆಯುತ್ತಾ ಕಾಡಿನಲ್ಲಿ ಓಡಾಡುವಾಗ ಅವನ ರಕ್ತದ ಹನಿಗಳು ಒಂದು ಕಡೆ ಬಿದ್ದಿರುತ್ತದೆ. ನಂತರದ ದಿನಗಳಲ್ಲಿ ಒಂದು ಪಕ್ಕದ ಹಳ್ಳಿಯ ಜನರು ನಾಯಕರೊಂದಿಗೆ ಬೇಟೆಗೆ ಎಂದು ಬಂದಾಗ ಆ ನಾಯಕನು ಆ ರಕ್ತವು ಚೆಲ್ಲಿರುವುದಕ್ಕೆ ಕಾಲಿಡುವನು. ಅದು ಕೂಡ ಅವನನ್ನು ಪೂರ್ತಿ ಹರಡುತ್ತದೆ. ನಂತರ ಅವನು ಕೂಡ ಅಶ್ವತ್ಥಾಮನ ಶಾಪದ ಹಾಗೆ ಬದಲಾಗುತ್ತಾನೆ. ಇದರಿಂದ ಅವನ ಊರಿನ ಜನರು ಅವನ ಹೆಸರು ಅನಲ ಎಂದು ಹೇಳಿದ ಕೂಡಲೇ ಅವರನ್ನು ಬಂದು ಕೊಲ್ಲುತ್ತಿದ್ದ. ಯಾರೆಲ್ಲ ಅವನ ಹೆಸರು ಹೇಳುತ್ತಾರೋ ಅವರೆಲ್ಲರೂ ಸಾಯುತ್ತಿದ್ದರು. ಆದ್ದರಿಂದ ಆ ಊರಿನ ಜನರು ಒಂದು ನಿರ್ಧಾರ ಮಾಡುತ್ತಾರೆ. ಆ ಶಾಪವನ್ನು ತಡೆಯಬೇಕೆಂದರೆ ನಮ್ಮ ಮಕ್ಕಳ ಮತ್ತು ಈ ಊರಿನ ಭವಿಷ್ಯಕ್ಕೆ ಯಾಗ ಮಾಡಲೇಬೇಕು ಎಂದು. ಆ ಊರಿನಲ್ಲಿ ಇದ್ದ ಕಂಟಕ ಇದ್ದ ಮಹಿಳೆಗೆ ಊರಿನ ಮಕ್ಕಳನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿನ ಎಲ್ಲ ಜನರು ಬೆಂಕಿಗೆ ಆಹುತಿಯಾಗುತ್ತಾರೆ. ಪ್ರತಿಯೊಬ್ಬರು ಯಾಗ ಮಾಡಿದ್ದಕ್ಕೆ ಈ ಊರನ್ನ ಪ್ರಯಾಗ ಅಂತ ಕರೀತಾರೆ. ಇನ್ನು ಎಷ್ಟು ದೂರ ಕಾಣ ನೀನೋಗ. ಅಯ್ಯೋ ನನಗಲ್ಲಪ್ಪ.
ಆ ಬುಕ್ ಇಲ್ಲೇ ಎಲ್ಲ ಇರ್ಬೋದು. ಹುಡುಗ್ರು ಇಲ್ಲಿ ನೋಡಮ್ಮ ಆ ಕಡೆ ಹೋಗು, ಆ ಕಡೆ ಹೋಗು. ಇಲ್ಲಿ ಔತ್ಕೊಂಡ್ರು ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋಗೋಣ. ಮಂತ್ರ ತಪ್ಪ ಓದ್ಬೇಡ. ಸರ್ವದೇವಾನಾಂ ಶಕ್ತಿ ಪಂಚಭೂತಾನಾಂ ಸಿದ್ಧಿ ವಿಕಾರೈ ವಿಚಿತ್ರಧಾರಯತ್ರಿ ಅನಾಲನ ಅಸ್ತಿ. ಮುಂದೇನೈತೆ ಸರ್? ಇದು ಕಥೆಯ ಪೀಠಿಗೆ ಅಷ್ಟೇ ಸರ್, ವಿಷಯ ಇನ್ನೂ ಇದೆ.